ಗುಂಡನ ಹಕ್ಕ ಹೆಂಗೆ ಮಾಡ್ತಾ ಇದ್ದೀರಾ? ಊಟಗೆ ಆಯ್ತಾ ಆಗ್ಲೇ? ಇನ್ನ ಇಲ್ಲ ಕಣೆ ಬಾನು, ಇವಾಗ ಉಣ್ಬೇಕು. ನನ್ನ ಸೊಸೆ ಇನ್ನ ಮಾಡ್ತಾ ಇದ್ದಾಳೆ, ಬಸ್ಸಾರು ಮಾಡ್ತಾ ಇದ್ದಾಳೆ. ಏನು ಸೊಪ್ಪಿಗೇನೋ ಒಗ್ಗರಣೆ ಹಾಕ್ತಾ ಇದೀನಿ, ಉಂಬುವಂತೆ ಅಂತ ಅಂದ್ಲು. ಅದಕ್ಕೇನೆ ಕಾಯ್ಕೊಂಡು ನಿಂತಿದ್ದೀನಿ. ಆದೇಡ್ಕೆ ಉಂಡು ಕೂಲಿ ಹೋಗೋಣ ಅಂತಾನ. ನೀನು ಉಂಡು ಬಂದೆ ಅಲ್ಲೇನೆ? ಇನ್ನ ಇಲ್ಲ ಗುಂಡನ ಹಕ್ಕ, ಯಾಕೋ ಹೊಟ್ಟೆಗೆ ಹಸ್ತಿರ್ಲಿಲ್ಲ. ಅಡ್ಗೆ ಮಾಡಿಕ್ಕಿ ನಮ್ದು ಯಜಮಾನಿಗೆ ಊಟಕ್ಕೆ ಇಟ್ಟು ಬಂದೆ ಈ ಕಡೆ. ಅಲ್ಲ ಲಕ್ಷ್ಮಿ ಅಕ್ಕಗೆ ಮಾತಾಡ್ಸೋಣ ಅಂತ ಹೇಳಿ ಲಕ್ಷ್ಮಿ ಅಕ್ಕ ಮನೆ ಹತ್ರ ಹೋಗಿದ್ದೆ ಗುಂಡನ ಹಕ್ಕ. ಲಕ್ಷ್ಮಿ ಅಕ್ಕ ಮನೆ ಹತ್ರ ಇರೋದೇ ಇಲ್ಲ ಅಲ್ಲ, ಎಲ್ಲಿ ಹೋಗ್ತಾರೆ ಇವರು? ಅವಳ ಗಂಡಿಗೆ ಚೆನ್ನಾಗಿಲ್ವಲ್ಲ, ಕಾಲು ಮುರಿದೈತಲ್ಲ, ಅದಕ್ಕೇನೆ ಹೊಲ್ತಕ್ಕೆ ಹೋಗೋಕ್ಕಾಗಲ್ಲ ಅಯ್ಯಪ್ಪಗೆ. ಹೊಲ್ತಾಗೆ ಎಲ್ಲನ ಇವಳೇ ನೋಡ್ಕೋಬೇಕು, ಅದಕ್ಕೆ ಅವಳು ಮಂತಾಗಿರಲ್ಲ. ಹೊಲ್ತಕ್ಕೆ ಹೋಗಿ ನೀರಿಕ್ಕೋದು, ಗೊಬ್ಬರ ಹಾಕೋದು, ಕಳೆ ತೆಗಿಯೋದು ಎಲ್ಲನ ಇವಳೇ ನೋಡ್ಕೊಂತಾಳೆ. ಹೌದಾ? ಲಕ್ಷ್ಮಿ ಅಕ್ಕ ಯಜಮಾನಿಗೆ ಕಾಲಿಗೆ ಮುಟ್ಟಿದೆ, ಯಾಕೆ ಗುಂಡನ ಅಕ್ಕ? ಎಲ್ಲಿ ಮುರ್ಕೊಂಡ್ರಂತೆ? ಪಾಪ ಅವನಾಗಿ ಅವನು ಎಲ್ಲೂ ಬಿದ್ದೇನು ಮುರ್ಕೊಂಡಿಲ್ಲ. ಯಾರಿಗೆ ಏನು ದ್ವೇಷ ಇತ್ತೋ ಏನೋ, ಹೊಟ್ಟೆ ಕಿಚ್ಚು. ಈಗ ಲಕ್ಷ್ಮಕ್ಕರಿಗೆ 5 ಎಕರೆ ಜಮೀನು ಸಿಕ್ಕೈತಲ್ಲ, ಈಗೆಲ್ಲ ಬೆಳೆ ಪಳೆ ಹಾಕ್ಯವ್ರೆ, ರಾಗಿ ಹತ್ತಿ ಆಮೇಲೆ ತೆಂಗಿನ ಗಿಡ ಇದ್ದಾವೆ. ಅದಕ್ಕೇನೆ ಅವರು ಎಲ್ಲಿ ಬೆಳೆ ಬೆಳೆದು ಸಾವುಕಾರ ಆಗ್ತಾರೋ ಅಂತ ಹೊಟ್ಟೆ ಕಿಚ್ಚಿಗೆ ಯಾರು ಇದ್ರೋ ಏನೋ ಗೊತ್ತಿಲ್ಲ. ಇದುವರೆಗೂ ಅದು ಯಾರು ಮಾಡ್ಯಾರ ಎಂಬುದು ಗೊತ್ತಾಗಿಲ್ಲ. ನಾನು ಆ ಲಕ್ಷ್ಮಕ್ಕರ ಮನೆ ಕಡೆಗೆ ಹೋಗಿಲ್ಲ, ಏನಾರ ಗೊತ್ತಾತೋ ಏನೋ ಕೇಳೋಣ ಅಂತಂದ್ರೆ. ಅವಳು ಸಿಕ್ತಿಲ್ಲ, ಹೊಲ್ತಕ್ಕೆ ಹೋಗ್ತಾಳಲ್ಲ, ಅದಕ್ಕೆ ನನಗೂ ಬಿಡುವಾಗಿಲ್ಲ, ಹೋಗಿ ಮಾತಾಡ್ಸ್ಕೊಂಬರೋಣ ಅಂತಂದ್ರೆ. ಹೌದಾ ಗುಂಡನ ಅಕ್ಕ? ನನ್ಗೇನೋ ಅನ್ಸುತ್ತೆ ಆ ಸಾವುಕಾರ ಸಿದ್ದಪ್ಪನೇ ಯಾರಿಗೋ ಹೇಳ್ಬಿಟ್ಟು ಕಾಲ್ ಮುರ್ಸಿರ್ಬೇಕು. ಅವ್ರದೇ ತಾನೇ ಜಮೀನು, ಇವ್ರು 5 ಎಕರೆ ಕೊಟ್ಟಿಗೆಲ್ಲ ಹಾಕಿ ಇವ್ರ ಹೆಸರಿಗೆ ಮಾರ್ಕೊಂಡಿದ್ದು. ಅದಕ್ಕೆ ಅವನೇ ಮಾಡ್ಸಿರ್ತಾನೆ. ಹ್ಞೂ ಕಣೆ ಬಾನು, ನನಗೂ ಯಾಕನ ಅವನೇ ಮಾಡ್ಸಿರ್ಬೇಕು ಅನ್ಸುತ್ತೆ. ಲಕ್ಷ್ಮಕ್ಕ ಸೀನಪ್ಪನ ಮೇಲೆ ಸಿಟ್ಟಿದ್ದಿದ್ದು ಅವನಿಗೇನೆ. 5 ಎಕರೆ ಜಮೀನು ಅನ್ಯಾಯವಾಗಿ ಓತಲ್ಲ ಅಂತ ಹೇಳಿ ಬಾಯಿ ಬಡ್ಕೊಂತಿದ್ದ. ಅದಕ್ಕೇನೆ ಹೊಲ ಎಲ್ಲ ಮಾಡಿ ಸಾವುಕಾರಾಗಿ ನಮ್ಮನೆಯಲ್ಲಿ ಇದ್ದಕ್ಕೆ ಹಾಕ್ಬಿಡ್ತಾರೋ ಅಂತ ಹೇಳಿ ಹೊಟ್ಟೆ ಕಿಚ್ಚಿಗೆ ಅವನೇ ಮಾಡ್ಸಿರ್ತಾನೆ. ಯಾರನ್ನ ಕಳಿಸಿ ರೊಗ್ಗೊಬ್ರಾಕಿ ಸರಿಯಾಗಿ ಒದಿರಿ ಕಾಲ್ ಮುರಾಕ್ರಿ ಅಂತಾನೆ. ಏನ್ ಮಾಡೋದು, ಯಾವ್ದಕ್ಕೂ ಸಾಕ್ಷಿ ಇಲ್ವಲ್ಲ, ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾಳೆ ಲಕ್ಷ್ಮಕ್ಕ. ಇಲ್ಲ ಅಂದಿದ್ರೆ ಏನಿಲ್ಲ, ಅವನ ಸಾವುಕಾರ ಸಿದ್ದನ್ ಗ್ರಾಚಾರ ಬಿಡಿಸೋಳು ಇಟತಿಗೆ. ಯಪ್ಪ, ಎಷ್ಟು ಕೆಟ್ಟ ಜನಾಗ ಇದ್ದಾರೆ ಗುಂಡನ ಅಕ್ಕ ಅವರು, ಸಾವುಕಾರ ಸಿದ್ದಪ್ಪರು ಮನೆಯವರು. ಅಲ್ಲ ಎಷ್ಟೆಲ್ಲ ಆಗಿದೆ, ಜೈಲಿಗೆ ಹೋಗಿ ಬಂದ ಸಾವುಕಾರ ಸಿದ್ದ. ನೇತ್ರಿ ಕೂಡ ಜೀವನ ಎಲ್ಲ ಹಾಳಾಗಿ ಹೋಗಿದೆ. ಯಾರೋ ಸಾವುಕಾರು ಅಂತ ಹೇಳಿ ಮದುವೆ ಆಗಿ ಈಗ ಕೂಲಿ ಮಾಡ್ಕೊಂಡು ತಿಂತಾ ಇದ್ದಾಳೆ. ಆದ್ರೂ ಬುದ್ಧಿ ಇಲ್ಲ ಆ ಕಾಳ ಮಗು ಅಷ್ಟೇ, ಇನ್ನು ಸ್ವಲ್ಪನಾದ್ರೂ ಬುದ್ಧಿ ಬಂದಿಲ್ಲ. ಇಷ್ಟೆಲ್ಲ ಆದ್ರೂ ಆ ರಾಜ ಪಾಪ ಮದುವೆ ಆದ್ಮೇಲೆ ಸ್ವಲ್ಪ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನ್ಯಾಯ ರೀತಿಲಿ ಬದುಕ್ತಾ ಇದ್ದಾನೆ. ಆದ್ರೆ ಈ 3 ಜನಕ್ಕೂ ಅದು ಯಾವಾಗ ಬುದ್ಧಿ ಬರುತ್ತೆ ಗುಂಡನ ಹಕ್ಕ? ಅವರಿಗಂತೂ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಬಿಡೇಲ್ಲ ಬಾನು. ದುಡ್ಡಿನ ಮದ ತಲೆಗೇರಿದ್ರೆ ಯಾರೂ ಒಳ್ಳೆರಾಗಕ್ಕೆ ಸಾಧ್ಯನೇ ಇಲ್ಲ. ಅಹಂಕಾರ ಇದ್ರೆ ಹಿಂಗೇನೆ ಒಂದಲ್ಲ ಒಂದ್ ದಿವಸ ನಾಶ ಆಗೋಗ್ತಾರೆ. ಸಾವುಕಾರ ಸಿದ್ದಪ್ಪನ ಗತಿನೂ ಹಂಗೆ ಆಗುತ್ತೆ ಹೇಳು. ಈಗ ಮೆರಿತಾನೆ ಸಾವುಕಾರ ಅಂತ ಹೇಳಿ, ಒಂದಲ್ಲ ಒಂದ್ ದಿವಸ ಎಲ್ಲ ಅವ್ನ ಸಾವುಕಾರಕ್ಕೆ ಎಲ್ಲನ ಕಿತ್ಕೊಂಡು ಹೋಗುತ್ತೆ. ಅವಾಗ ಅದ್ರ ಬುದ್ಧಿ ಕಲಿತಾನೋ ಇಲ್ವೋ ಅವನು. ಗುಂಡನ ಹಕ್ಕ, ಲಕ್ಷ್ಮಿ ಹಕ್ಕ ಬಾಗಿಂದ ಹಕ್ಕ ಬಂದ್ರು ನೋಡು. ಏನಿಲ್ಲ ಲಕ್ಷ್ಮಕ್ಕ, ಹೊಲ್ತಕ್ಕೆ ಹೋಗಿದ್ರೇನೆ ಇಬ್ರು? ಏನ್ ಮಾಡಿರಿ? ಏನೂ ಇಲ್ಲ, ರಾಗಿ ಕಾಳೆ ಇತ್ತು ಒಂದಿಷ್ಟು, ಅದನ್ನ ತೆಗೆದು ನೀರಿಕ್ಕಿ ಬಂದ್ವಿ. ಹೌದಾ ಲಕ್ಷ್ಮೀಂದ ಹಕ್ಕ? ಅಯ್ಯೋ ಪಾಪ ಅನ್ಸುತ್ತೆ ಲಕ್ಷ್ಮೀಂದ ಹಕ್ಕ, ಎಲ್ಲ ಗಂಡ್ಮಕ್ಳು ಮಾಡೋ ಕೆಲಸ ಎಲ್ಲ ನಿಮ್ದಕ್ಕೆ ಮಾಡ್ತಾ ಇದ್ದೀರಾ. ನೋಡಿ, ನಿಮ್ದು ಯಜಮಾನ್ರ ಕಾಲ್ಗೆ ಯಾರೋ ಮುರ್ಸಿದ್ದಾರೆ. ಯಾರು ಅಂತ ಗೊತ್ತಾಗ್ಲಿಲ್ವಾ ಲಕ್ಷ್ಮೀಂದ ಹಕ್ಕ? ಗೊತ್ತಾಗೈತ್ ಕಣೆ ಬಾನು, ಯಾರು ಅಂತಾನ. ಆ ನೇತ್ರಿ ಇದ್ದಾಳಲ್ಲ, ಆ ನೇತ್ರಿನೂ ಅವ್ರ ತಾತ, ಅದೇ ಆ ಕಾಳಮ್ಮರ ಅಪ್ಪ ಇದಾನಲ್ಲ, ಅವನು ಸೇರ್ಕೊಂಡು ಮಾಡ್ಸಿರೋದು ನನ್ ಗಂಡನ್ ಕಾಲ್ ಮುರ್ಸಿರೋದು. ಏನು ಹೇಳ್ತಾ ಇದೆಯಾ ಲಕ್ಷ್ಮಕ್ಕ? ನೇತ್ರಿನೂ ಅವ್ರ ತಾತನ? ಹ್ಞೂ ಕಣ್ಗುಂಡಕ್ಕಯ್ಯೋ, ನೇತ್ರಿ ಏನೋ ಇಲ್ಲಿ ತವ್ರ ಮನೆಗೆ ಗುದ್ದಾಡ್ಕೊಂಡು ಗಂಡನ ಮನೆಗೆ ಹೋಗ್ತೀನಿ ಅಂತ ಓದ್ಲಲ್ಲ, ಅವಾಗ ಗಂಡನ ಮನೆಗೆ ಹೋಗಿಲ್ಲ, ಸೀದಾನ ಅವ್ರ ತಾತನ ಮನೆಗೆ ಹೋಗ್ಯವಳೆ. ತಾತನ ಮನೆಗೆ ಹೋಗಿ ನನ್ನ ಬಗ್ಗೆ ಇಲ್ಲದ್ದೇರಲ್ಲ ಹೋಗಿ ಹೆಂಗನ ಮಾಡಿ ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ಕೆ ಆ ತಾತ ಯಾರೋ ಅವ್ರ ಹೊಲ್ದಾಗೆ ಕೆಲಸ ಮಾಡೋ ಆಳ್ಗಳನ್ನ ಬಿಟ್ಟು ಕಳಿಸಿರೋದಂತೆ. ರಘುಬ್ರಾಕಿ ಕಾಲ್ ಮುರಾಕ್ ಬರ್ರಿ ಅವ್ನ್ಗ ಲಕ್ಷ್ಮಕ್ಕನ್ ಗಂಡನ್ನ ಅಂತ ಹೇಳಿ ಕಳ್ಸಿದ್ದಾನೆ. ನಮ್ಮ ಅತ್ತೆ ಅದೇ ಗೌರಿ ನೋಡ್ಕೊಂಬತ್ತೀನಿ ಅಂತ ಹೋಗಿದ್ರಲ್ಲ, ಅವಾಗ ನೇತ್ರಿನೇ ಹೇಳಿಲ್ಲಂತೆ, ಬಾಯ್ ಬಿಟ್ಟು ನಮ್ ಗೌರಿ ತಾಗೆ ಹೇಳ್ತಿದ್ಲಂತೆ, ನಿಮ್ಮ ಅಣ್ಣನ ಕಾಲ್ ಮುರಿದಿದ್ದು ನಾನು ನಮ್ಮ ತಾತನೇ ಅಂತಾನ. ಅದನ್ನ ನಮ್ಮ ಅತ್ತೆ ಹೇಳಿರ್ಲಿಲ್ಲ ಅವತ್ತು. ಏನಾಯ್ತು ಅಂತಾನ ಕೇಳಿದೆ ಬಂದೇಡ್ಕೇನೆ. ತಿರ್ಗಾ ನನಗೆ ಅವಮಾನ ಬಂತು, ನಮ್ಮ ಅತ್ತೆ ಏನೋ ಮುಚ್ಚಿಕ್ತಾ ಇದಾರೆ ಅಂತಾನ. ಅವಾಗ ನೆನ್ನೆ ದಿವಸ ಜೋರ್ ಮಾಡಿ ಕೇಳ್ದೆ ನೋಡು, ಏನಾಯ್ತು ಹೇಳತ್ತೆ ಅಂತಾನ. ಅವಾಗೆಲ್ಲ ಬಾಯ್ ಬಿಡ್ತು ನಮ್ಮ ಅತ್ತೆ. ಅವಾಗ್ಲೇ ನನಗೂ ಗೊತ್ತಾಗಿದ್ದು ನನ್ ಗಂಡನ ಕಾಲ್ ಮುರಿಯಕ್ಕೆ ಕಾರಣನೇ ಆ ನೇತ್ರಿನೂ ಅವ್ರ ತಾತ ಅಂತಾನ. ಅಲ್ಲ ಲಕ್ಷ್ಮೀ ಅಕ್ಕ, ನಿಮ್ದು ಗಂಡದು ಕಾಲ್ ಮುರಿದಿರೋದು ಯಾರು ಅಂತ ಹೇಳಿ ಗೊತ್ತಿದ್ರು ಸುಮ್ಮನೆ ಇದ್ದೀರಲ್ಲ ನೀವು, ಯಾಕೆ? ಹೋಗಿ ಪೊಲೀಸ್ ಕಂಪ್ಲೇಂಟ್ಗೆ ಕೊಟ್ಟು ಜೈಲಿಗೆ ಹಾಕಿಸ್ಬಾರ್ದೈತಾ ಅವ್ರದು ತಾತ ಮತ್ತೆ ನೇತ್ರಿಗೆ? ಅಯ್ಯೋ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಏನ್ ಮಾಡ್ತೀನಿ ಮತ್ತೆ ಅವ್ರ ತಂಟಿಗೆ ಹೋಗ್ಬೇಡ ಕಣಮ್ಮ,
ಅವ್ರ ಸವಾಸ ಬೇಡ, ಆಮೇಲೆ ಏನಾನ ಜೀವಕ್ಕೆ ಅಪಾಯ ಮಾಡ್ಗಿಡ್ಯಾರು ಅಂತಾನ ಎದ್ರಿಕೆಣೈತ್ ನಮ್ಮ ಅತ್ತಿ. ಆ ನೇತಿ ಎಂಬಳು ಅದೇನು ಎದ್ರಿಸವಳೋ ಏನೋ ನಮ್ಮ ಅತ್ತಿಗೆ. ನಮ್ಮ ಅತ್ತೆ ಹಂಗೇನೆ ಎದ್ರಿಕೆಂತೈತಿ. ಏನಾನ ಜೀವಕ್ಕೆ ಏನಾನ ಆದಾತು ಅವ್ರ ಸವಾಸಕ್ಕೆ ಹೋಗ್ಬೇಡ, ಸುಮ್ಮನೆ ಇರು ಅಂತ ಹೇಳೈತಿ. ಅದಕ್ಕೆ ಸುಮ್ಮನಾಗಿದ್ದೆ. ಈಗ ವಾಲ್ಟಕ್ ಹೋಗಿದ್ರೆ ಆ ಕಾಳಮ್ಮ ಬಂದು ಅಲ್ಲೂ ಜಗಳ ತೆಗಿತಾಳೆ. 5 ಎಕರೆ ಜಮೀನು ನಮ್ಮ ಹೊಲ ಇದು ಅಂತನ ನಾವೆಲ್ಲನ ಕಾನೂನು ಪ್ರಕಾರ ಎಲ್ಲ ಮಾಡ್ಕೊಂಡಿದ್ರು. ಅದಕ್ಕೆ ನಾನು ಸುಮ್ಮನೆ ಬಿಡಬಾರ್ದು ಅವ್ರನ್ನ ಅಂತಾನ ಅಂದ್ಕೊಂಡಿದೀನಿ. ಆ ತಾತ ಯಾವ ಊರು ಅಂತಾನ ತಿಳ್ಕೊಂಡು ಆ ತಾತನ್ ಮೊದ್ಲು ಬಿಗಿ ಮಾಡ್ಬೇಕು. ಓ ಹೊಲ್ದಾಗು ಖ್ಯಾತಿ ತೆಗಿಯಕ್ ಬಂದಿಲ್ಲ ನಿನ್ ಕೂಟೆ ಕಾಳಿ. ಹಂಗಿದ ಮೇಲೆ ಸುಮ್ಮನಿರ್ಬೇಡ ಕಣೆ ಲಸ್ಮಕ್ಕ. ಆ ತಾತಗೂ ನೇತ್ರಿಗಿನೂ ಒಂದ್ ಗತಿ ಕಾಣಿಸ್ಬೇಕು. ಸುಮ್ಮನಾದ್ರೆ ಇನ್ನೊಂದ್ ದಿವಸ ಇನ್ನೊಂದು ಮಾಡ್ತಾರೆ, ಇನ್ನೊಂದ್ಸಲ ನಿನ್ನೊದ್ಯಕ್ ಬಂದ್ಬಿಡ್ತಾರೆ. ಅದಕ್ಕೇನೆ ಏನಾನ ಮಾಡ್ಬೇಕು. ಆಗ ಅವನ್ ತಾತ ಇದ್ದ ನಾವು ನೇತ್ರಿರ್ ತಾತಂದು ಬಂಗಾರದಳ್ಳಿ. ಕಾಳಮ್ಮಂದು ಅದೇ ಊರು, ಅವ್ರ ಅಪ್ಪಯ್ಯನೇ ಅವನು. ನೇತ್ರಿರ್ ತಾತ ಅಂದ್ರೆ ಅವನೇನೆ ಕಾಳಮ್ಮರ ಅಪ್ಪಯ್ಯ. ಗನ್ನಿಕ್ಕೆಂಡು ಓಡಾಡ್ತಾನ ಅವನು, ದೊಡ್ಡ ಶ್ರೀಮಂತ ಮಂಗಿ. ಅಗಳೇ ಲಸ್ಮಕ್ಕ, ಗುಲಾಬಿ ಬರ್ತಾ ಇದ್ದಾಳೆ ಇತ್ಲಾಗೇನಿ. ಏನೇ ಗುಲಾಬಿ, ಎಲ್ಲಿಗೆ ಹೋಗ್ತಾ ಇದ್ಯಾ? ಅದು ನಮ್ಮ ಮನೆಗೆ ಕಾಳಮ್ಮರ ಇದಾರಲ್ಲ, ಅವ್ರ ಅಪ್ಪಯ್ಯ ಬಂದೈತಿ. ಅದಕ್ಕೆ ಒಬ್ಬಟ್ಟು ಮಾಡಕ್ಕೆ ಮೈದಾ ಇಟ್ಟಾರನ ಅಂತೇಳಿ ಅಂಗಡಿಗೆ ಹೋಗ್ತಾ ಇದ್ದೆ. ಯಾವಾಗ ಬನ್ನಿ ಅವನು ತಾತ? ಎದ್ದಾಗ ಬಂದ್ರು ಕಣ್ ಲಸ್ಮಕ್ಕಯ್ಯ. ಯಾಕೆ? ಯಾರು ಅದೇ ಗನ್ ಹಿಡ್ಕೊಂಡ್ ಬರ್ತಾನಲ್ಲ ಕಾಳಮ್ಮರ ಅಪ್ಪಯ್ಯ, ಅವನೇ ತಾನೇ ಬಂದಿರೋದು? ಅವಜ್ಜನೆ ಬಂದಿರೋದು. ಅವಜ್ಜನ ಹೆಸರು ಹುಲಿ ಅಜ್ಜ ಅಂತೆ. ಹುಲಿ ಅಜ್ಜನ? ಹುಲಿ ಅಜ್ಜ ಅಲ್ಲ ಅವನು, ಇಲಿ ಅಜ್ಜ ಅಂತ ಇಟ್ಕೋಬೇಕಾಗಿತ್ತು. ಇಷ್ಟು ವಯಸ್ಸಾದ್ರು ಅವನಿಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ ನೋಡು. ಯಾಕಕ್ಕ, ಏನಾಯ್ತು? ಆ ತಾತ ಏನ್ ಮಾಡಿರ್ ನಿಮಗೆ? ಏನು ಇಲ್ಲ, ತಾತನ್ ಸ್ವಲ್ಪ ಮಾತಾಡಿಸ್ಬೇಕಾಗಿತ್ತು. ಹೆಂಗುನು ಇಲ್ಲಿಗೆ ಬಂದಿದ್ದಾನೆ ಮನೆಗೆ ಅಂತ ಹೇಳ್ದಲ್ಲ, ಇಲ್ಲೇ ವಿಚಾರಿಸ್ತೀವಿ. ನಾವೇ ಅವ್ರ ಊರ್ಗ್ ಹೋಗೋಣ ಅಂತಾನ ಅಂದ್ಕೊಂಡಿದ್ವಿ ಇವತ್ತು. ಹೆಂಗೋ ಅವನಿಗೆ ಗ್ರಾಚಾರ ಕೆಟ್ಟೈತಿ ಅನ್ಸುತ್ತೆ, ನಮ್ಮೂರಿಗೆ ಬಂದು ತಗಲಾಕೆಡಿದಾನೆ ಸರಿಯಾಗಿ. ಏನಕ್ಕ, ನಮ್ಮ ಅಮ್ಮವರು ಅಷ್ಟೇನೆ ಏನೋ ಬೈತಾ ಇದ್ರು ಅವ್ರ ಅಪ್ಪಯ್ಯನ. ನೀನ್ ಯಾಕಿಂತ ಕೆಲಸ ಮಾಡಕ್ ಹೋದೆ, ನಮ್ಗಾದ್ರೂ ಒಂದ್ ಮಾತು ಹೇಳ್ಬೇಕಾಗಿತ್ತು ತಾನೇ ಅಂತನ ಕೇಳ್ತಾ ಇದ್ರು. ನಾನು ಹಂಗು ಅಲ್ಲೇ ನಿಂತ್ಕೊಂಡು ಏನ್ ವಿಚಾರ ಅಂತ ಹೇಳಿ ತಿಳ್ಕೊಂಬನ ಅಂತ ಹೇಳಿ ನಿಂತ್ಕೊಂಡಿದ್ದೆ. ತಿರ್ಗ ಅಮ್ಮವರು ನಿನ್ಗೆ ಯಾಕೆ ಬೇಕು ನಮ್ಮನೆ ವಿಚಾರ, ಹೋಗಿ ಅಡುಗೆ ಮಾಡೋಗು ಅಂತ ಹೇಳಿ ಬೈದ್ ಕಳಿಸಿದ್ರು. ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಏನ್ ಮಾಡಿರಕ್ಕ ಅವರು ನಿಮಗೆ? ಏನ್ ಮಾಡಿರು ಅಂತನ ಆಮೇಲೆ ಹೇಳ್ತೀನಿ, ನೀನು ಹೋಗು ಸುಮ್ನೆ. ನೀನು ಇಲ್ಲಿ ಬಂದು ಮಾತಾಡ್ತಾ ಇದೀಯ ಅಂತನ ಕಾಳಮ್ಗೆ ನನಗೆ ಗೊತ್ತಾದ್ರೆ ನಿನ್ನ ಮನೆ ಬಿಟ್ಟು ಓಡಿಸ್ಯಾಳು. ಸುಮ್ಮನೆ ಹೋಗು ನೀನು, ನಿನ್ಗೆ ಯಾಕೆ ಬೇಕು ಈ ವಿಚಾರ ಎಲ್ಲನ? ನಮ್ಮಿಂದ ನೀನ್ ಆಮೇಲೆ ನಿನ್ ಕೆಲಸ ಕಳ್ಕೊಂಡಿ. ಹೋಗು ನೀನು. ಕಣಕ, ಅದು ಸರಿನೇ ನೀವ್ ಹೇಳೋದನು. ಮೊದ್ಲೇ ನನ್ ಮೇಲೆ ಸಿಟ್ಟೈತೆ ಕಾಳಮ್ಮರ್ಗೆ. ನೇತ್ರನು ಜಯಮ್ಮನು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಕ್ಕೆ ನಾನೇ ಕಾರಣ ಅಂತಾನ. ನಾನು ಹೋಗ್ತೀನಿ ಬಿಡ್ರಿ. ಹೊಟ್ಟೆಲಿ ನಮ್ಮ ಅಮ್ಮವ್ರ ಅಪ್ಪ ಯಾರು ಬಂದಿರೋದಂತೂ ನಿಜಾನೇ. ಲಸ್ಮಕ್ಕ, ಇನ್ಯಾಕೆ ಯೋಚನೆ ಮಾಡ್ತಾ ಇದ್ಯಾ? ಆ ತಾತ ಇಲ್ಲೇ ಬಂದವನಂತೆ ನಮ್ಮೂರಾಗೇನೆ. ಇಲ್ಲೇ ಬಂದು ಸಿಗಾಕೊಂಡಿದ್ದೇನೆ, ನಡಿ. ಕಣೆ ಲಸ್ಮಕ್ಕ, ಇನ್ನೊಂದ್ಸಲ ಹಿಂಗ್ ಯಾರಿಗೂ ಮಾಡಿಸ್ಬಾರ್ದು. ಅವನು ತಾತ ಅಲ್ಲ, ವಯಸ್ಸಾಗಿತ್ತಲ್ಲ, ಇಂಥವೆಲ್ಲ ಮಾಡಬಾರ್ದು, ಇದು ತಪ್ಪು ಅಂತನ ಬುದ್ಧಿ ಹೇಳ್ಬೇಕಾಗಿತ್ತು ಮೊಮ್ಮಗಳಿಗೆ. ಅಂತದ್ರಾಗೆ ಅವನೇ ಇಂಥ ತಪ್ಪು ಮಾಡ್ಯವನಲ್ಲ. ಒಟ್ಟು ಕೆಟ್ಟಾನು. ಅಯ್ಯೋ ಲಕ್ಷ್ಮೀ ತಾತ, ಇನ್ಯಾಕ್ ತಡ, ಬನ್ನಿ ಹೋಗಿ ಕೇಳೋಣ ಯಾಕೆ ಈ ತರ ಮಾಡ್ದ ತಾತ ಅಂತ ಹೇಳಿ. ಲಸ್ಮಕ್ಕ, ಲಸ್ಮಕ್ಕ, ಏನ್ ಯೋಚನೆ ಮಾಡ್ತಾ ಇದ್ಯೆ? ನಡಿಯ ಹೋಗೋಣ, ನಿನ್ ಜೊತೆಗೆ ನಾವು ಬರ್ತೀವಿ. ನೀನೇನು ಎದ್ರಕಮಕ್ ಹೋಗ್ಬೇಡ. ನಾನು ಯಾಕೆ ಎದ್ರಕಮ್ಮನ್ ಗುಂಡಕಯ್ಯ? ನಾನೇನ್ ತಪ್ಪು ಮಾಡಿದ್ದೀನ ಎದ್ರಕಮಕ್ಕೆ? ನನ್ಗೇನೇನು ಭಯ ಇಲ್ಲ. ಆದ್ರೆ ನಮ್ಮ ಅತ್ತೆ ಅವ್ರ ತಂಟಿಗೆ ಹೋಗ್ಬೇಡ ಅಂತ ನಾ ಹೇಳಿತ್ತು. ಅದಕ್ಕೇನೆ ನಮ್ಮ ಅತ್ತೆ ಏನಂಬುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಲಸ್ಮಕ್ಕ, ನಿಮ್ಮ ಅತ್ತೆ ಏನಂಬುತ್ತೆ ಅಂತನ ನೀನೇನು ಯೋಚನೆ ಮಾಡ್ಬೇಡ. ನಾವೆಲ್ಲ ಇದೀವಿ, ನಿಮ್ಮ ಅತ್ತಿಗೆ ನಾವು ತಿಳಿ ಹೇಳ್ತೀವಿ. ಗುಂಡಕ ಐತಲ್ಲ, ಗುಂಡಕ ಎಲ್ಲ ಹೇಳ್ತೈತಿ, ಅರ್ಥ ಆಗಂಗೆ. ಗುಂಡಕ ಹೇಳಿದ್ರೆ ಕೇಳ್ತೈತಿ ನಿಮ್ಮ ಅತ್ತೆ. ಸುಮ್ಮನೆ ನಡಿ ಇವಾಗ. ಆ ಕಾಳ ಮರ್ಮಂತಕ್ ಹೋಗಿ ಆ ತಾತ ಯಾಕೆ ಹಿಂಗ್ ಮಾಡಿಸ್ತಾ ಅಂತನ ಕೇಳೋಣ ಮೊದ್ಲು. ಕಣೆ ಲಸ್ಮಕ್ಕ, ನಿಮ್ಮ ಅತ್ತಿಗೆ ನಾನು ಹೇಳ್ತೀನಿ, ನಡಿ ಇವಾಗ ಹೋಗೋಣ. ಸರಿ ಹಾಕೊಂಡು ಗುಂಡಕಯ್ಯ, ನೀವೆಲ್ಲ ಇಷ್ಟು ಹೇಳಿದ್ಮೇಲೆ ನಾನ್ಯಾಕೆ ಸುಮ್ನಿರೋಣ ಎದ್ರಿಕೆಂಡು? ನಡೀರಿ, ಆ ತಾತಗೆ ಗ್ರಾಚಾರ ಬಿಡ್ಸೋಣ ಇವತ್ತು. ಇನ್ನೊಂದ್ಸಲ ಹಿಂಗ್ ಯಾರಿಗೂ ಮಾಡಬಾರ್ದು. ಬಡವ್ರಂದ್ರೆ ತಾಚಾರ ಆಗ್ಬಿಟ್ಟೈತಿ ಈ ಸಾವುಕಾರರು ಮನೆಯವ್ರಿಗೂ ಎಲ್ಲಾರ್ಗು. ತಾತಗೆಲ್ಲನ ಗ್ರಾಚಾರ ಕೆಟ್ಟಿರ್ಬೇಕು. ಅದಕ್ಕೆ ನಮ್ಮೂರಿಗೆ ಬಂದು ಇಲ್ಲಿ ತಗಲಾಕೊಂಡಿದ್ದಾನೆ ಸರಿಯಾಗಿ. ಓಕೆ ಸ್ನೇಹಿತರೆ, ಈ ಕತೆ ಇನ್ನು ಮುಂದುವರಿಯುತ್ತೆ. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.